ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಸಿಂಪಲ್ ಕುಕಿಂಗ್ ರೆಸಿಪಿ ಮಾಡಿದ್ದೀನಿ. ಹಾಗೆಯೇ ಇವತ್ತು ಸಂಡೇ ಮಾರ್ನಿಂಗ್ ರೂಟೀನ್ ಏನಾಯಿತು ಅಂತ ಹೇಳೋದ್ರ ಬಗ್ಗೆನೇ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಹೆಣ್ಮಕ್ಳಿಗೆ ಸಂಡೇನೂ ರಜೆ ಅಲ್ಲ, ಮಂಡೇನೂ ರಜೆ ಅಲ್ಲ ಅಲ್ವಾ. ಅವರು ಯಥಾ ರೀತಿ ತಮ್ಮ ಕೆಲಸ ಏನಿರುತ್ತೋ ಬಟ್ಟೆ ಪಾತ್ರೆ ಅಡುಗೆ ಮನೆ ಕೆಲಸ ಅದು ಇದು ಅಂತ ಹೇಳಿಬಿಟ್ಟು ಮಾರ್ನಿಂಗ್ ರೂಟೀನ್ ಏನಿತ್ತು ಅದನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸಿಂಪಲ್ ರೆಸಿಪಿ ಹೆಲ್ದಿ ಆಗಿರ್ತಕ್ಕಂಥದ್ದು, ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತಕ್ಕಂಥದ್ದು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ, ಮೊದಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಮೇನು ಪೇಷನ್ಸ್ ಬೇಕು. ಯೂಟ್ಯೂಬ್ ಮಾಡೋದು ಒಂದು ಏನು ದೊಡ್ಡ ಕಷ್ಟದ ಕೆಲಸ ಅಂತ ನೋಡೋರು ಅನ್ಬೋದು, ಬಟ್ ಅದಕ್ಕೆ ಎಷ್ಟು ತಾಳ್ಮೆ ಬೇಕು ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ, ಅದು ಮಾಡೋರಿಗೆ ಗೊತ್ತು. ನಾವು ಹಿಂದೆಲ್ಲ ಏನೋ ಯೂಟ್ಯೂಬ್ ಮಾಡ್ತಾರೆ, ಅದೇನು ಮಾಡೋದು ಕ್ಯಾಮ್ರಾ ಹಿಡ್ಕೊಂಡು, ಅಷ್ಟು ಸುಲಭ ಅಲ್ಲ. ಕ್ಯಾಮ್ರಾ ಹಿಡ್ಕೊಂಡು ಮಾಡೋದು, ಆ ಕ್ಯಾಮ್ರಾದಿಂದ ಎಷ್ಟು ಶ್ರಮ ವಹಿಸ್ಬೇಕು ಅನ್ನೋದು ಮಾಡೋರಿಗೆ ಗೊತ್ತಿರುತ್ತೆ. ಸೊ ಸುಮ್ಮನೆ ಅನ್ನೆಸೆಸರಿ ಅಪಪ್ರಚಾರ ಮಾಡೋದಾಗಲಿ, ಸುಳ್ಳು ಪ್ರಚಾರ ಮಾಡೋದಾಗಲಿ, ಒಬ್ಬರ ಬಗ್ಗೆ ಅವರ ಮಾನಭಂಗ ಮಾತಾಡೋ, ಅದರ ಒಂದು ವೈಯಕ್ತಿಕ ವಿಚಾರಕ್ಕೆ ಹೋಗಿ ತೀರಾ ಆಳವಾಗಿ ಮಾತಾಡೋದನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಅವರು ಏನೇ ಮಾಡಿದ್ರೂ ಅದರ ಒಂದು ಪರಿಶ್ರಮ ಇದ್ದೇ ಇರುತ್ತೆ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಒಂದು ಮಗಳ ತಟ್ಟಿ ಬಗ್ಗೆ ಹೇಳಿದ್ದೆ. ಸೊ ಆ ವಿಡಿಯೋದಲ್ಲಿ ನಾನು ಯಾರಿಗೂ ಹರ್ಟ್ ಮಾಡೋ ಉದ್ದೇಶಕ್ಕಲ್ಲ, ರಿಲೇಷನ್ಸ್ ಅಂದರೆ ಹಂಗೆ ಇರ್ತಾರೆ ಅಂತ ಹೇಳಿದೆ ಅಷ್ಟೇ. ಸೊ ನಮ್ಮ ಮನೆಯವರಿಗೆ ಸಿಟ್ಟು ಬಂತು, ಯಾಕೆ ಆ ಥರ ಹೇಳೋಕ್ಕೆ ಹೋಗಿದ್ದೆ, ಅವ್ರವ್ರ ಕರ್ಮವ್ರು ತಿಂತಾರೆ, ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳಿದರು. ಬಟ್ ನನಗೆ ಬೇಜಾರಾಯಿತು. ಅವರು ತುಂಬ ಪೆಟ್ಟು ತಿಂದಿದ್ದಾರೆ ಫೈನಾನ್ಷಿಯಲಿ, ಹಾಗಂತ ಹೇಳಿಬಿಟ್ಟು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನಾವು. ನಮ್ಮ ಕೆಲಸ ನಮ್ಮ ಏನಿದೆ ನಮ್ಮ ಕಷ್ಟ ಸುಖ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಏನಂದರೆ ತುಂಬ ಹಟ್ ಮಾಡ್ತಿರ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಅವರಿಂದ ಏನಾಗುತ್ತೆ, ಅವ್ರೇನು ಮಾಡ್ತಾರೆ ಅಂತ ದಯವಿಟ್ಟು ಒಬ್ಬ ಮನುಷ್ಯನ ಕುಗ್ಸೋ ಪ್ರಯತ್ನ ಮಾಡಬೇಡಿ. ನಿಮ್ಮ ಕೈಲೇ ಅವ್ರನ್ನ ಎಂಕರೇಜ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸುಮ್ಮನೆ ಇದ್ಬಿಡಿ. ಅವ್ರಿಗೆ ಕೋಪ ಬಂತು, ನೀನು ಯಾಕೆ ಅನ್ನೋಕೆ ಹೋಗಿದ್ದೆ, ಹಾಗೆ ಹೀಗೆ, ಅವ್ರು ಇದ್ರಲ್ಲಿ ಇರ್ತಾರೆ ನನ್ನ ಮಗಳು, ಅವ್ರು ಬಂದ್ರೇ ಆಗುತ್ತೆ ಅಂತ ಯಾಕೆ ಇದನ್ನು ಮಾಡ್ತೀಯ ಹಾಗೆ ಅಂತ ಬೇಜಾರಾಯಿತು. ಬಟ್ ಕೆಲವೊಬ್ರು ಹಾಗೇ ನಮ್ಮ ರಿಲೇಷನ್ಸು, ಏನು ಮಾಡೋಕ್ಕಾಗಲ್ಲ. ಅವ್ರು ಬಂದರೂ ಅಷ್ಟೇ, ಬರಲಿಲ್ಲ ಇಷ್ಟು ಅಷ್ಟೇ ಮಾಡ್ತೀವಿ. ಅವ್ರಿಗೆ ಕೋಪ ಬಂತು, ಯಾಕಂತಂದರೆ ನೀನು ಯಾಕೆ ಆ ಥರ ಮಾತಾಡೋಕ್ಕೆ ಹೋಗಿದ್ಯಾ ಹಾಗೆ ಹೀಗೆ ಅಂತಂದು ಅಂದರು. ಇರಲಿ, ನಾನು ಅಂದಿದ್ದೀನಿ, ಹಾಗೆ ಯಾರಿಗೂ ಹಟ್ ಮಾಡೋ ಉದ್ದೇಶ ಅಂತೂ ಅಲ್ವೇ ಅಲ್ಲ. ಸೊ ತಿಳ್ಕೊಬೇಕು ಅಷ್ಟೇ. ನಾವು ಯಾವುದೇ ಕಷ್ಟ ಸುಖಕ್ಕಾದರೂ ನಮ್ಮ ಯಜಮಾನ್ರು ತುಂಬ ಹೆಲ್ಪಿಂಗ್ ಪರ್ಸನ್. ಅವು ಏನು ಹೇಳು, ಒಂದು ಸಣ್ಣ ಮಕ್ಕಳು ಹೇಳಿದ್ರು ಸಹ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಅವರು. ಅವರೆಷ್ಟೇ ಕೆಲಸದ ಒತ್ತಡ ಇರಲಿ, ತುಂಬ ಮನೆಯಾಗ ಮಾಡಲಿಲ್ಲದಷ್ಟು ಹೊತ್ತಿನ ಆಚೆ ಕಡೆ ಯಾರಾದರೂ ಹೇಳಿದರೆ ಅದಕ್ಕೆ ಹೋಗ್ತಾರೆ ಅವರು. ಸೊ ಹಾಗಾಗಿ ಅವ್ರನ್ನ ತುಂಬ ಕೇವಲವಾಗಿ ನೋಡ್ತಾರೆ, ತುಂಬ ಹಾಗಾಗಿ ಯಾರನ್ನೂ ಹರ್ಟ್ ಮಾಡೋ ಉದ್ದೇಶಕ್ಕಂತೂ ಅಲ್ವೇ ಅಲ್ಲ. ನಾವು ತುಂಬ ಹರ್ಟ್ ಆಗಿದ್ದೀವಿ, ನಾವು ತುಂಬ ತಿದ್ಕೊಂಡಿದ್ದೀವಿ. ಹಾಗೆಯೇ ಯಾರು ಹೇಗೆ ಅನ್ನೋದು ಅವರವರ ಒಂದು ಕೆಲಸದ ಅವಶ್ಯಕತೆ ಇದ್ದಾಗಷ್ಟೇ ನಾವು ನೆನಪಾಗ್ತೀವಿ. ಬಟ್ ನಮ್ಮ ಯಜಮಾನ್ರು ಹಾಗಲ್ಲ. ಅವರು ಏನೇ ಇದ್ದರೂ ಅವರು ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಅವ್ರ ಕೆಲಸ ಮಾಡ್ತಾನೆ ಇರ್ತಾರೆ. ಆದರೆ ನನಗೆ ನೋಡೋಳಿಗೆ ಒಂಥರ ಮೈಂಡ್ ಅಪ್ಸೆಟ್ ಆಗುತ್ತೆ, ಯಾರಿಗಾದ್ರೂ ಅಷ್ಟೇ. ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ಅವ್ರು ನಮಗೆ ಕೆಟ್ಟದ್ದನ್ನೇ ಮಾಡ್ತಾ ಹೋಗ್ತಾರೆ. ಕೆಟ್ಟದ್ದು ಮಾಡಿದವರು ಕೆಟ್ಟರಾಗೇ ಇರಲಿ, ಒಳ್ಳೇದು ಮಾಡೋದು ಒಳ್ಳೆಯದಾಗೇ ಇರಲಿ. ನಾವಂತೂ ಎಲ್ಲರ ಕಣ್ಣಿಗೂ ಕೆಟ್ಟರಾಗಿಯೇ ಇದ್ದೀವಿ, ನಾವು ಹಾಗೇ ಇರೋಣ, ದೇವರೊಬ್ಬನು ನೋಡಿದರೆ ಸಾಕು ಅಂತ ಹೇಳ್ತಾ. ಸೊ ಅವರು ನಿನ್ನೆ ವಿಡಿಯೋದು ಹಾಗೆ ಆ ಥರ ಅಂದಿದ್ದಕ್ಕೆ ಬೇಜಾರು ಮಾಡಿಕೊಂಡ್ರು. ಹಾಗೆ ನಾನು ಇರೋದನ್ನು ಫ್ರಾಂಕಾಗಿ ಹೇಳ್ತೀನಿ ಹೊರತು ಕದ್ದು ಮುಚ್ಚಿ ಎಲ್ಲೂ ಮಾತಾಡೋಕ್ಕೆ ಹೋಗೋದಿಲ್ಲ ನಾನು. ಯಾರಾದರೂ ಅಷ್ಟೇ ಇದ್ರೇ ನಾನು ಹೇಳಿಬಿಡ್ತೀನಿ ನನಗೆ ಅನಿಸಿದ್ದನ್ನು. ಸೊ ಹಾಗಾಗಿ ಅವರು ಅದಕ್ಕೆ ಬೈದರು. ನಾನು ಅದಕ್ಕೆ ಹೇಳಿದೆ, ನಾನು ಯಾರನ್ನೂ ಹರ್ಟ್ ಮಾಡೋಕ್ಕಲ್ಲ, ನಾವು ಕರೆದಿದ್ವಿ, ಅವ್ರು ಬಂದಿಲ್ಲ, ನಮ್ಮ ಫಂಕ್ಷನ್ಗಳಿಗೆ ಯಾಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ನಾನು ಅಂದಿದ್ದು. ಅಷ್ಟೇ ನಾನು ಕೇಳಿದ್ದು ಅಂತ ಅಂದಿದ್ದಕ್ಕೆ ಬೇಜಾರು ಮಾಡಿಕೊಂಡ್ರು ಅಷ್ಟೇ ಸ್ನೇಹಿತರೆ. ನಾನು ಇರೋದನ್ನು ಹೇಳ್ತೀನಿ ಅಂತ ಅವ್ರಿಗೂ ಗೊತ್ತು, ಹಾಗಾಗಿ ಅಷ್ಟಕ್ಕೆ ಸುಮ್ಮನಾದರು. ಇವತ್ತಿನ ವಿಡಿಯೋನ ನಾನು ಇವತ್ತಿನ ನನ್ನ ದಿನಚರಿ ಏನಾದರೂ ನಾನು ತೋರಿಸ್ತಾ ಹೋಗ್ತೀನಿ.
ಹಾಗೆಯೇ ಇವತ್ತು ಆಚೆ ಕಡೆ ಹೋಗಬೇಕಾಗಿತ್ತು, ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿಕ್ಕೆ. ನಮ್ಮ ಮನೆಯವರು ಬಿಸ್ನೆಸ್ ಮ್ಯಾನ್, ಅವ್ರದ್ದು ಹೇಗೆ ಬರುತ್ತೋ ಹಾಗೆ ಅಲ್ವಾ. ಸೊ ಹಾಗಾಗಿ ಇನ್ನೊಂದು ದಿನ ಹೋದ್ರಾಯ್ತು ಬಿಡು ಅಂತ ಹೋದರು. ಸೊ ಇವತ್ತಿನ ಒಂದು ಕುಕ್ಕಿಂಗ್ ರೆಸಿಪಿ ಆಗಿರ್ಬೋದು, ನನ್ನ ದಿನಚರಿ ಏನಾಗಿರ್ಬೋದು ಅನ್ನೋದನ್ನು ನಾನು ವಿಡಿಯೋ ಮೂಲಕ ತೋರಿಸ್ತೀನಿ. ದಯವಿಟ್ಟು ನನ್ನ ಮಾತಿನಲ್ಲಿ ತಪ್ಪಿದರೆ ಕ್ಷಮಿಸಿ. ಅಷ್ಟೇ ನಾನು ಹೇಳ್ತಾ ಇರೋದು. ನಾನಂತೂ ತಪ್ಪು ಮಾಡಿದರೆ ತಲೆ ತಗ್ಗಿಸ್ತೀನಿ. ತಪ್ಪು ಮಾಡಿಲ್ಲ ಅಂದರೆ ನಾನು ಯಾರಿಗೂ ಹೆದರೋದೇ ಇಲ್ಲ, ಅದು ಯಾರಾದರೂ ಅಷ್ಟೇ. ಸೊ ನೋಡೋಣ ನಮ್ಮ ಇವತ್ತಿನ ಭಾನುವಾರದ್ದು ಹೇಗಿದೆ ನಮ್ಮ ಒಂದು ಕುಕ್ಕಿಂಗ್ ರೆಸಿಪಿ ಅಂತ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡು, ಒಂದು ಸ್ವಲ್ಪ ಮೆಂತ್ಯಕಾಳು, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಕರಿಬೇವು, ಪುಟಾಣಿ ಮತ್ತು ಜೀರಿಗೆ, ಹಾಗೆಯೇ ಉಪ್ಪು, ಬೆಲ್ಲ, ಹುಣಸೆಹಣ್ಣು ಹಾಕಿಬಿಟ್ಟು ಮೆಂತ್ಯ ಚಟ್ನಿ ಮಾಡಿಕೊಂಡೆ. ಮೆಂತ್ಯ ಚಟ್ನಿ ಮಾಡೋದ್ರಿಂದ ಹೆಲ್ತಿಗೂ ತುಂಬ ಗುಡ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೆಂತ್ಯ ಯೂಸ್ ಮಾಡೋದ್ರಿಂದ ಶುಗರ್ ಎಲ್ಲ ಕಂಟ್ರೋಲ್ ಆಗ್ತಾ ಬರುತ್ತೆ ಸ್ನೇಹಿತರೆ, ಶುಗರ್ ಇರೋರಿಗೆ. ಹಾಗೆಯೇ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು. ನಮಗೆ ಚಪಾತಿ ಹಿಟ್ಟೇನು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಸ್ನೇಹಿತರೆ. ನಮಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ನಾವು ಇಲ್ಲಿ 3 ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ನಾನು ಇಲ್ಲಿ ಕಲಿಸ್ಕೊಂಡಿದ್ದೀನಿ. ಸೊ ನಾವು 3 ಇರೋದ್ರಿಂದ ಮತ್ತೆ ಅದನ್ನು ಒನ್ ಟೈಮ್ ತಿಂದರೆ ಮತ್ತೊಂದು ಟೈಮ್ ತಿನ್ನೋಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿನೇ ಬೆಳಗ್ಗೆ ಟಿಫನ್ಗೆ ಅಷ್ಟಿರಲಿ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ಸ್ನೇಹಿತರೆ. ಹಾಗೆಯೇ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 15-20 ನಿಮಿಷ ಇಟ್ಟರೆ ಚೆನ್ನಾಗಿ ನೆಂದಿರುತ್ತೆ ಹಿಟ್ಟು. ಆಮೇಲೆ ಸ್ವಲ್ಪ ಅದು ಹಿಟ್ಟು ತೆಳುವಾಯಿತು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ರೆಸ್ ಮಾಡಿದರೂ ಬರುತ್ತೆ ಸ್ನೇಹಿತರೆ. ಅಡ್ಡಿ ಇಲ್ಲ, ಚೆನ್ನಾಗಾಗುತ್ತೆ ಅಂತ. ಟಿಫನ್ ತಿನ್ಲಿಕ್ಕೂ ತುಂಬ ಚೆನ್ನಾಗಿ ರುಚಿಯಾಗಿಯೂ ಇರುತ್ತೆ, ಹೆಲ್ದಿಯಾಗಿಯೂ ಇರುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಈ ಥರ ಚಿಕ್ಕದು ಹುಳ್ಳಿಯನ್ನು ಮಾಡಿಟ್ಕೊಂಡಿದ್ದೀನಿ. ಅವನ್ನೇನು ಮಾಡಬೇಕು ಅಂದರೆ ಸ್ವಲ್ಪ ದಪ್ಪವಾಗಿ, ತೀರಾ ತೆಳ್ಳಗೂ ಅಲ್ಲ ತೀರಾ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ಅದರಲ್ಲಿ ಪ್ರೆಸ್ ಮಾಡ್ಕೊತ, ತೀರಾ ತೆಳ್ಳಗೆ ಮಾಡಿದರೆ ಏನಾಗುತ್ತೆ ಅಂದರೆ ನೀರಲ್ಲಿ ಕುದಿಯೋಕೆ ಹಾಕ್ತೀವಲ್ವ, ಆವಾಗ ಅದು ಕಟ್ಟಾಗ್ತಾ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ದಪ್ಪನೇ ಇರಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನೀರಿಗೆ ಏನೋ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ, ನಾವು ಕುದಿಲಿಕ್ಕೆ ಹಾಕ್ತೀವಲ್ಲ ಸ್ನೇಹಿತರೆ. ಆಮೇಲೆ ವಿತೌಟ್ ಆಯಿಲು, ಇವಾಗೇನು ನೀರಲ್ಲಿ ಕುದಿಸ್ತೀವಲ್ವ, ಬಾಯ್ಲ್ಡ್ ಮಾಡ್ತೀವಿ, ಅದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆನೇ ಇರಲ್ಲ. ಇದರಲ್ಲೇ ಎಣ್ಣೆ ಇರುತ್ತಲ್ಲ, ಅದು ಬಿಟ್ಕೊಂಡು ಬರುತ್ತೆ. ಸೊ ತಿನ್ಲಿಕ್ಕೂ ತುಂಬ ರುಚಿಯಾಗಿರ್ತಕ್ಕಂಥದ್ದು. ನೋಡಿ, 15 ದಿವಸಕ್ಕೆ 20 ದಿವಸಕ್ಕೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿಯಾಗಿರುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇಷ್ಟು ದಪ್ಪ ಬರುತ್ತೆ, ಇಷ್ಟು ಸೈಜ್ ಇದ್ದರೆ ಸಾಕು. ಸೊ ಒಂದಕ್ಕೊಂದು ಹತ್ತಿದ್ರೂ ಸಹ ನೀರೊಳಗೆ ಬಿಟ್ಟರೆ ಅಂದರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಯಾಕಂದರೆ ಇದಕ್ಕೆ ಯಾವುದೇ ಥರದ ಹಿಟ್ಟು ಹಚ್ಚಿ ಮಾಡೋದೇನಿಲ್ಲ. ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಮೆಂತ್ಯ ಚಟ್ನಿ ಮಾಡಿ ಇಟ್ಕೊಂಡ್ರೆ ಮುಗೀತು. ನೋಡಿ, ನನ್ನ ಮಗಳು ಬೆಳಗ್ಗೆ ಎದ್ದು ಜಳಕ ಮಾಡಿಬಿಟ್ಟು ನಾನು ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೆ. ಕಸ ಗುಡಿಸಿ ಕಲ್ಲು ಒರೆಸ್ಕೊಟ್ಟು ಅವಳಿಗೆ ದೇವ್ರದ್ದು ಎಲ್ಲ ಕ್ಲೀನ್ ಮಾಡಿಕೊಟ್ಟು, ನಮ್ಮ ಮನೆಯವರು ಹೂ ತೊಗೊಂಬಂದು ಹೂವೆಲ್ಲ ಫೋಟೋಗಳಿಗೆ ನೀಟಾಗಿ ಅಲಂಕಾರ ಮಾಡಿಕೊಟ್ರು. ಅವಳು ಪೂಜೆ ಮಾಡ್ತಾಯಿದ್ಲು, ನಾನು ಟಿಫನ್ ರೆಡಿ ಮಾಡ್ತಾಯಿದ್ದೆ. ಸೊ ನೋಡಿ, ನೀರು ಕಾಯ್ಲಿಕ್ಕಿಟ್ಟೆ ಒಂದು ಪಾತ್ರೆ ಒಳಗೆ. ಅದು ನೀರು ಸ್ವಲ್ಪ ಕುದಿ ಬಂದರೆ ಸಾಕು, ಜಾಸ್ತಿ ಏನಾದರೂ ಕುದಿಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ನೀರು ಬಿಸಿ ಆಗ್ತಾ ಹೋದರೆ ಅದರಲ್ಲೇ ಹಾಕಿದರೆ ಸಾಕು. 1-2 ಕುದಿ ಕುದ್ರೆ ಕುಚ್ಚುಗಡುಬು ಅಥವಾ ಗೋಧಿ ಹಿಟ್ಟಿನ ಕಡುಬು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತಕ್ಕಂಥದ್ದು. ನಮ್ಮ ದಾವಣಗೆರೆ ಕಡೆಗೆಲ್ಲ ತುಂಬ ಫೇಮಸ್ ಆಗಿರ್ತಕ್ಕಂಥ ತಿಂಡಿ. ಹೋದ ವಾರ ನಾನು ನಮ್ಮ ಚಿಕ್ಕಮ್ಮರ ಊರಲ್ಲಿ ಇದ್ದಾಗ ಈ ಒಂದು ವಿಡಿಯೋ ತೋರಿಸಿದ್ದೆ. ಅಂದರೆ ಫುಲ್ ಕುಕ್ಕಿಂಗ್ ವಿಡಿಯೋ, ಈ ಥರ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸಿರಲಿಲ್ಲ. ಸೊ ಹಾಗಾಗಿನೇ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಹಾಲು ತಗೊಂಬಂದರು, ಹಾಲು ಕಾಯ್ಲಿಕ್ಕೆ ಇಟ್ಬಿಟ್ಟು ಅದನ್ನ ಟಿಫನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಸ್ನಾನ ಮಾಡಿದ್ಲು ಅಂದರೆ ಅವಳಿಗೆ ಹೊಟ್ಟೆಗೆ ಬೇಕೇ ಬೇಕು. ಸೊ ಹಾಗಾಗಿ ನಾವು ನೋಡಿ ಅಪ್ಪಟ ಮೈಲಾರಲಿಂಗ ದೇವರ ಭಕ್ತರು. ಸೊ ಹಾಗಾಗಿ ನಾವು ಪ್ರತಿನಿತ್ಯ ಇದೇ ಥರ ಪೂಜೆ ಮಾಡ್ತೀವಿ. ಏನೋ ನಮಗೆ ಈ ಥರ ಪೂಜೆ ಮಾಡೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಭಾನುವಾರ ಹುಣ್ಣಿಮೆ ಇತ್ತು ಅಂದರೆ ನಮ್ಮ ಮನೇಲಿ ಹಬ್ಬ ಅಂತಲೇ ಹೇಳ್ಬೋದು. ನಾವು ಯಾವ ವಾರನೂ ಅಲಕ್ಷ್ಯ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಆ್ಯಕ್ಚುಲಿ ನನ್ನ ಮೈಲಾರಲಿಂಗೇಶ್ವರ ಏನಿದೆ ಅಲ್ವಾ,
ನಮ್ಮ ಮನೆ ದೇವರು, ನಮ್ಮ ಆರಾಧ್ಯ ದೈವವು ನನ್ನ ಜೀವನನೇ ತಂದುಕೊಟ್ಟಿರ್ತಕ್ಕಂಥದ್ದು. ನನ್ನ ಮದುವೆ ಆಗಿದ ಮೇಲೆ ದೊಡ್ಡ ಅನುಭವ ಆಗಿದೆ. ಸೊ ಹಾಗಾಗಿನೇ ನಾನು ತುಂಬ ಇಷ್ಟಪಡೋದು ಅಂದರೆ ನಮ್ಮ ಮೈಲಾರಲಿಂಗೇಶ್ವರ ಮಾತ್ರ ಒಂದೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದ್ಬಿಟ್ರೆ ಮುಗಿದೋಯ್ತು. ಗೋಧಿ ಹಿಟ್ಟಿನ ಕಡುಬು ರುಚಿಯಾಗಿದೆ, ತಿನ್ನಲಿಕ್ಕೆ ರೆಡಿ ಇದೆ ಅಂತ ಅರ್ಥ ನೋಡಿ. ತುಪ್ಪ, ಮೆಂತ್ಯ ಚಟ್ನಿ ನೋಡಿ, ನನ್ನ ಮಗಳಿಗೆ ತುಂಬ ಇಷ್ಟ. ಅವಳಿಗೆ ಇಷ್ಟವಾಗಿದ್ದು ತಿಂಡಿ ಮಾಡಿದರೆ ಎಷ್ಟು ಹ್ಯಾಪಿಯಾಗಿರ್ತಾಳೆ ಅಂದರೆ ನೋಡಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ. ಇವಾಗ ಹೇಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ತುಪ್ಪ ಎಲ್ಲ ಹಾಕ್ಕೊಂಡು ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ. ಅವಳಿಗೆ ಏನಾದರೂ ಇಷ್ಟಪಟ್ಟಿದ್ದು ಮಾಡಿಕೊಟ್ರೆ ಕೇಳಿದ ತಕ್ಷಣ ತುಂಬ ಹ್ಯಾಪಿ ಆಗ್ತಾಳೆ. ನಮ್ಮ ಮನೆಯವ್ರು ಕೇಳಿದರೆ ಅವರು ಸಾಮಾನ್ಯವಾಗಿ ಈ ಥರ ಟಿಫನ್ ಇಷ್ಟಪಡಲ್ಲ. ಅದರಲ್ಲೂ ಇವತ್ತು ನೋಡಿ ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ. ಅವರು ಚಟ್ನಿಗೆ ಮೊಸರು ಹಾಕ್ತಾರೆ, ಮೊಸರು ಹಾಕ್ಕೊಂಡು ತಿಂತಾರೆ. ಬಟ್ ಇವತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.